ನೋಡಿ, ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡದೇ ಇದ್ರೆ ನಮ್ಮಲ್ಲಿ ಗಾದೆ ಐತೆ, ತಿಂದನ್ನ ಜೀರ್ಣ ಆಗಲ್ವಾ ಅಂತ ಕೇಳ್ತಾರೆ. ಆ ರೀತಿ ಆಗಿದೆ ಇವ್ರದ್ದು ಕತೆ. ಇವರು 2 ಬಾರಿ ಪಾರ್ಲಿಮೆಂಟ್ ಮೆಂಬರ್ ಆದಂಥವ್ರು ರೈತರಿಗೆ ಹೀಯಾಳಿಸ್ತಾ ಮಾತಾಡ್ತಾರೆ. ಯಾರು ಒಬ್ಬ ರೈತ ಭೂಮಿನಲ್ಲಿ ಚಿನ್ನದ ಆಲೂಗಡ್ಡೆ, ಕಬ್ಬು, ಮತ್ತೊಂದು ಬೆಳೆಯಾಗಿ ಇದ್ದಿದ್ರೆ ಏನಕ್ಕೆ ನಮ್ಮ ದೇಶ ಅಷ್ಟು ಜ್ಞಾನ ಇರಬೇಕು ಅವ್ರಿಗೆ. ನಾವು ಬೆಳೆಯಕ್ಕಾಗಲ್ಲ, ನೋಟು ಬೆಳೆಯಕ್ಕಾಗಲ್ಲ, ಇಲ್ಲ ಚಿನ್ನ ಬೆಳೆಯಕ್ಕಾಗಲ್ಲ. ಚಿನ್ನ ಸಿಗದಲ್ಲಿ ಭೂಮಿ ಕೆಳಗೆ, ಅದರಲ್ಲಿ ಚಿನ್ನ ತೆಗೆದು ಎಷ್ಟು ಕಷ್ಟ ಆಯ್ತು ಅದನ್ನ ತಿಳ್ಕೊಬೇಕು. ಫಸ್ಟ್ ಇವರು ಅದನ್ನ ತಿಳ್ಕೊಬೇಕು. ಚಿನ್ನನ ಎಲ್ಲಿಂದ ತೆಗಿತಾರೆ, ಕಬ್ಬು ಎಲ್ಲಿಂದ ತೆಗಿತಾರೆ ಅಂತ ಫಸ್ಟ್ ಆ ಜ್ಞಾನ ಇದ್ರೆ ಈ ತರ ಮಾತಾಡ್ತಾರೆ ಅಂತ ನನ್ನ ಅನಿಸಿಕೆ. ಅದರಲ್ಲಿ ಎರಡು ಮಾತಿಲ್ಲ, ರೈತರಿಗೆ ಅವಮಾನ ಮಾಡ್ದಂಗೆ ಅದು. ಎಲ್ಲಿ ಈ ದೇಶದಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಚಿನ್ನದ ಆಲೂಗಡ್ಡೆ, ಚಿನ್ನದ ಕಬ್ಬು ಬೆಳೆದಿದ್ದಾರ? ಏನಕ್ಕೆ ರೈತರಿಗೆ ಹೀಯಾಳಿಸಿ ಮಾತಾಡ್ತಾರೆ? ಫಸ್ಟ್ ಅದನ್ನ ತಿಳ್ಕೋಬೇಕು ಅವರು. ರೈತರಿಗೆ ಹೀಯಾಳಿಸ್ತಾರ. ಈ ದೇಶದ ಬೆನ್ನೆಲುಬು ಏನಾರು ಇದ್ರೆ ರೈತರು ಮತ್ತೆ ನಮ್ಮ ಸೈನಿಕರು, ಇವ್ರನ್ನೇ ಈ ತರ ಹೀಯಾಳಿಸಿ ಮಾತಾಡೋಂಥವ್ರು ನಮಗ್ ಬೇಕಾ? ನಮ್ಗೆ ಏನಾರು ಮತ್ತೆ ಪಾರ್ಲಿಮೆಂಟ್ ಆಗಿ ಇವರು ಆಯ್ಕೆ ಆಗ್ಬೇಕಾ? ಅದನ್ನ ಯೋಚನೆ ಮಾಡಬೇಕು. ಅದರಲ್ಲಿ ನಿಜ ರೈತರ ಬಗ್ಗೆ ಮತ್ತೆ ಆ ರೈತರಿಗೆ ಕೆಲಸ ಮಾಡಿರಬೇಕು. ನಾವು ರೈತರ ಮಕ್ಕಳು ಅನ್ನೋದಲ್ಲ, ರೈತರು ಕೆಲಸ ಮಾಡಿದರೆ ಅದು ಗೊತ್ತಾಗೋದು. ಈ ಭೂಮಿನಲ್ಲಿ ನಾವು ಏನು ಬೆಳಿತೀವಿ ಅಂತ, ಫಲವತ್ತಾಗಿ ಬೆಳಿತೀವಿ ಅಂದರೆ ಗೊಬ್ಬರ ಹಾಕಬೇಕು, ಅದನ್ನು ತಿಳ್ಕೋಬೇಕು. ಗೊಬ್ಬರ ಹಾಕಿದ್ರೆ ಫಲವತ್ತಾಗಿ ಒಂದು ಒಳ್ಳೆ ಬೆಳೆ ಬೆಳಿಬೋದು ಹೊರ್ತ ಎಲ್ಲೂ ಚಿನ್ನದ್ದಾಗಲಿ ನೋಟಾಗಲಿ ಬೆಳೆಯೋಕ್ಕಾಗಲ್ಲ. ಇವರು ಮೊದಲಿಗೆ ರೈತರಿಗೆ ಒಂದು ರೀತಿ, ನಮ್ಮ ಕರ್ನಾಟಕದ ರೈತರಿಗೆ ಏನು ನಮ್ಮ ದೇಶದ ರೈತರಿಗೆ ಅವಮಾನ ಮಾಡಿದರೆ ಫಸ್ಟು ಇವರು ಇದ್ರ ಬಗ್ಗೆ ಕ್ಷಮೆ ಕೇಳಬೇಕು. ಮೊದಲನೇದಾಗಿ ಈ ಕ್ಷಮೆ ಕೇಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ಅವ್ರಿಗೆ ತಕ್ಕ ಶಾಸ್ತಿ ಮಾಡಬೇಕು ಅದನ್ನು ಮಾಡ್ತಾರೆ ರೈತರುಗಳೇ. ನೀವು ಹೇಳಿ ಸತ್ಯ. ಏನಾಗಿದೆ ಅಂದರೆ 5 ವರ್ಷಗಳಲ್ಲಿ ಪೂರೈಸೋಕ್ಕೆ ಆಯ್ಕೆ ಆದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ 2 ವರ್ಷ ಪೂರೈಸಿದ್ದಾರೆ. ಈ 2 ವರ್ಷಗಳಲ್ಲಿ ಪ್ರತಿ ವರ್ಷ ಸುಮಾರು 52,000 ಕೋಟಿ ಯಾರೂ ಮಧ್ಯವರ್ತಿಗಳಲ್ಲಿ ಇಲ್ಲದೆ 7 ಕೋಟಿ ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೈ ತಲುಪ್ತಾ ಇದೆ. ಈ ನೋವು ಇವ್ರಿಗೆ ಕಾಡ್ತಾ ಇದೆ. ಯಾರಿಗೂ ಕೈ ಸೇರ್ತಾ ಇಲ್ಲ, ಏನೂ ಇಲ್ಲ. ಇವರಿದ್ದಾಗ ಏನು 40% ಕಮಿಷನ್ ಇತ್ತು, ಆ ಕಮಿಷನ್ ಇಲ್ಲ, ಈ ಜನಗಳಿಗೆ ಸೇರ್ತಾ ಇದೆ. ಮತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಅಪಾರವಾದ ಗೌರವ ಸುಧಾ ಈ ಕರ್ನಾಟಕದ 7 ಕೋಟಿ ಜನರು ಒಂದಲ್ಲ ಒಂದು ರೀತಿನ ತೋರಿಸ್ತಾ ಇದ್ದಾರೆ. ಆ ಹೊಟ್ಟೆ ಇವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಷ್ಟೇ. ಅದೇನೋ ಕಲ್ತು ಬುದ್ಧಿ ಬಿಡು ಅಂದರೆ ಬಿಡಲ್ವಂತಲ್ಲ, ಹಂಗೆ ಆಯಿತು. ಸಿದ್ದರಾಮಯ್ಯನ ವಿರುದ್ಧನೂ ವರ್ಣಕ್ಷೇತ್ರದಲ್ಲಿ ಸೋಮಣ್ಣವ್ರ ಜೊತೆ ಸೇರ್ಕೊಂಡಿದ್ದೇನೆ ಮಾಡಿ ಅಲ್ಲಿ ಒಂದಲ್ಲ ಅವಂತರಗಳು ಮಾಡಿದ್ರು. ಇವರು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿದ್ರೆ ಏನಾರು ಆಗ್ತೀನಿ ಅಂತ ಏನಾರು ತಿಳ್ಕೊಂಡಿದ್ದೆ, ಅದು ತಪ್ಪು ಕಲ್ಪನೆ. ಸಿದ್ದರಾಮಯ್ಯನವ್ರು ಎದುರುಗಡೆ ಸಿಕ್ಕಿದಾಗಲೇ ಇವ್ರದ್ದು ಬೇರೆ ಥರ, ಅವ್ರು ಇಲ್ಲದೇ ಇದ್ದಾಗ ಮಾತಾಡುವಾಗಲೇ ಬೇರೆ ಥರ. ಎರಡನ್ನೂ ಬಿಟ್ಟು ಒಂದೇ ಥರ ಮಾಡ್ಕೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಜಕೀಯ ಪಟುಗಳಾಗ್ತಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ ಇವರು ಪ್ರತಾಪ್ ಸಿಂಹ ಅವರು. ನಾನು ನಿಮ್ಗೆ ಅದೇ ಹೇಳ್ತಾ ಇರೋದು. ಪ್ರತಾಪ್ ಸಿಂಹ ಅವರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅಹಿಂದ ನಾಯಕರು ಆದಂಥ ಸಿದ್ದರಾಮಯ್ಯನವ್ರು ಎದುರುಗಡೆ ಸಿಕ್ಕಿದಾಗಲೇ ಇವ್ರ ವರ್ತನೆ ಬೇರೆ, ಅವ್ರು ಇಲ್ಲದೇ ಇದ್ದಾಗ ಅವ್ರ ಹಿಂದ್ಗಡೆ ಮಾತಾಡೋ ರೀತಿಯೇ ಬೇರೆ. ಇವೆರಡು ಸುಧಾ ಇವರು ಒಂದು ಮಾಡ್ಕೊಂಡಿದ್ದೇನೆ, ಮಾತು ಮತ್ತು ಎದುರುಗಡೆ ಸಿಕ್ಕಿದಾಗ ಎರಡೂ ಒಂದೇ ಆದರೆ ಮುಂದಿನ ದಿನಗಳಲ್ಲಿ ಈ ಕರ್ನಾಟಕ ರಾಜ್ಯದಿಂದ ಒಬ್ಬ ಉತ್ತಮ ರಾಜಕೀಯ ಪಟುಗಳಾಗ್ತಾರೆ ಅನ್ನೋದರಲ್ಲಿ 2 ಮಾತಿಲ್ಲ.